ಇಳಕಲ್ ನಗರ ಶಿಲ್ಪಿ, ರಾಮಾಯಣದ ಭರತ್ ಕಂಠಿ ಎಂದೇ ಖ್ಯಾತರಾಗಿರ್ತಕ್ಕಂತಹ ಲಿಂಗೈಕ್ಯ ಎಸ್.ಆರ್. ಕಂಠಿಯವರ ಜೀವನ ಸಾಧನೆಯನ್ನು ಕುರಿತಾಗಿ ಎರಡು ಆಲೋಚನೆಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. ಅಪರೂಪದ, ಅತಿ ವಿರಳ, ಸರಳ, ಸಜ್ಜನ, ಅಸಾಮಾನ್ಯ, ಸಂಭಾವಿತ, ಮುತ್ಸದ್ದಿ, ದಕ್ಷ, ಪ್ರಾಮಾಣಿಕ, ಅದರ ಜೊತೆಗೆ ಕ್ರಿಯಾಶೀಲ, ಈ ಎಲ್ಲ ಶಬ್ದಗಳ ಅನ್ವರ್ಥವೇ ಆಗಿ ನಾಡಿನ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದ ಮಹಾನ್ ಚೇತನವೇ ಲಿಂಗೈಕ್ಯ ಶಿವಲಿಂಗಪ್ಪ ರುದ್ರಪ್ಪ ಕಂಠಿಯವರು. ಇವರು ರಾಜಕೀಯಕ್ಕಷ್ಟೇ ಮೀಸಲಾಗಿರದೆ ನಾಡಿನ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಹಕಾರಿ ಕ್ಷೇತ್ರಗಳಿಗೂ ಇವರು ನೀಡಿರ್ತಕ್ಕಂತಹ ಕಾಣಿಕೆ ಅನುಪಮವಾಗಿರ್ತಕ್ಕಂಥದ್ದು. ಕನ್ನಡ ನಾಡಿನ ಬಗ್ಗೆ ಸಮಾಜದಲ್ಲಿ ಜೊತೆಗೆ ತುಳಿತಕ್ಕೊಳಗಾದವರ ಬಗ್ಗೆ, ಅದರೊಂದಿಗೆ ಸಮಾಜದ ಅರ್ಧಶಕ್ತಿಯಾದ ಹೆಣ್ಣು ಮಕ್ಕಳ ಬಗ್ಗೆಯೂ ಕೂಡ ಅಪಾರ ಕಾಳಜಿ, ಕಕ್ಕುಲಾತಿಯನ್ನು ಹೊಂದಿದ ಕಂಠಿಯವರು ಸದಾ ಚಿಂತನಶೀಲರು. ಉತ್ತರ ಕರ್ನಾಟಕದ ಅವಿಭಜಿತ ವಿಜಯಪುರ ಜಿಲ್ಲೆಯ, ಇವತ್ತಿನ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಇಳಕಲ್ ಗ್ರಾಮದ ಹೃದಯ ಶ್ರೀಮಂತಿಕೆಯ ಜೊತೆಗೆ ಆರ್ಥಿಕ ಆಗರ್ಭ ಶ್ರೀಮಂತಿಕೆ ಹೊಂದಿದ ಕಂಠಿ ಕುಟುಂಬದಲ್ಲಿ ದಿನಾಂಕ 21/12/1908 ಜನಿಸಿದ ಪುತ್ರರತ್ನವೇ ಶ್ರೀ ಶಿವಲಿಂಗಪ್ಪನವರು. ತಂದೆ ಶ್ರೀ ರುದ್ರಪ್ಪನವರು. ಇವರಿಗೆ ಯಜಮಾನ್ ರುದ್ರಪ್ಪನವರೆಂದೇ ಕರೆಯುತ್ತಿದ್ದರು ಜನ ಅಭಿಮಾನದಿಂದ. ಅವರು ಇಳಕಲ್ ನಗರಸಭೆಯ ಪ್ರಥಮ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರತಕ್ಕಂಥವರು. ತಂದೆ ಶ್ರೀ ರುದ್ರಪ್ಪನವರು ಹಾಗೆ ತಾಯಿ ರುದ್ರಮ್ಮನವರು. ಪ್ರಾಥಮಿಕ, ಮಾಧ್ಯಮಿಕ ಶಿಕ್ಷಣವನ್ನು ಕೆರೂರು, ಇಳಕಲ್, ಹುನಗುಂದ್ ಹಾಗೂ ಗದಗದಲ್ಲಿ ಪೂರೈಸಿಕೊಂಡು ನಂತರದ ಶಿಕ್ಷಣವನ್ನು ಅಂದರೆ ಪ್ರೌಢ ಶಿಕ್ಷಣವನ್ನು ಬಾಗಲಕೋಟೆಯ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಶ್ರೀ ಕಂಠಿಯವರು ಪೂರೈಸಿದ್ದಾರೆ. ನಂತರ ಕೋಲ್ಹಾಪುರದಲ್ಲಿ ವಿಜ್ಞಾನ ಮತ್ತು ಲಾ ಪದವಿಯನ್ನು ಪಡೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ.ಡಿ. ಜತ್ತಿ ಹಾಗೂ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಎಸ್.ಬಿ. ಚವ್ಹಾಣ್ ಶ್ರೀ ಕಂಠಿಯವರ ಸಹಪಾಠಿಗಳಾಗಿದ್ದರು ಎಂಬುದೇ ವಿಶೇಷ. ಇವರ ಈ ಗುಣಗಳೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಸದಸ್ಯರಾಗಲಿಕ್ಕೆ ಸಹಾಯಕವಾದವು. ಅಖಂಡ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಕೊಂಡ ಇವರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿ 10 ತಿಂಗಳ ಕಾಲ ಹಿಂಡಲಗಿ ಜೈಲಿನಲ್ಲಿ ಇರಿಸಲಾಗಿತ್ತು. ಭಾರತ ಮಾತೆಯನ್ನು ಪಾರತಂತ್ರದಿಂದ ಮುಕ್ತಗೊಳಿಸುವ ಪಣತೊಟ್ಟ ಇವರನ್ನು ನಂತರದ ದಿನಗಳಲ್ಲಿಯೂ ಕೂಡ ಕಂಪನಿ ಸರ್ಕಾರ ರಾಷ್ಟ್ರ ನಾಯಕರಾಗಿರ್ತಕ್ಕಂತಹ ತಲ್ಲೂರು ದೇಸಾಯಿ, ವೀರಣ್ಣಗೌಡರು ಪಾಟೀಲ್, ಎಂ.ಪಿ. ಪಾಟೀಲ್, ವೆಂಕಟೇಶ್ ಮಾಗಡಿ, ಅಣ್ಣು ಗುರೂಜಿ, ಶ್ರೀ ಶ್ರೀನಿವಾಸ್ ಮಲ್ಯ ಮುಂತಾದವರೊಡನೆ ಬಂಧಿಸಿ ಅಂಡಮಾನ್ ಅಂದರೆ ಕರಿನೀರು ಮತ್ತು ಯರವಾಡ್ ಜೈಲಿನಲ್ಲಿ ಇಟ್ಟಿದ್ದು ಕೂಡ ಉಂಟು. ದಾಸೋಹಂ ಭಾವದ ಶ್ರೀ ಕಂಠಿ